ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಯಾಕೆ ನಿತ್ಯ ಮನೆಗೇನೂ ಅಲ್ಲ? ನಿತ್ಯಗೂ ಈ ಕುಟುಂಬಕ್ಕೂ ಯಾಕೆ ಸಂಬಂಧ ಇಲ್ಲ? ಅದು ಕರ್ಣ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿತ್ಯ ಈ ಮನೆಯವರೇ. ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇರೋದಕ್ಕೇನೆ ಅವ್ರಿಗೆ ಈ ಪೋಸ್ಟ್ ಕೊಟ್ಟಿರೋದು. ಅವ್ರಿಗೆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನನಗೆ ಗೊತ್ತು. ಆ ಸ್ಥಾನದಲ್ಲಿರೋದಕ್ಕೆ ಬರೀ ಕೆಲಸ ಗೊತ್ತಿದ್ರೆ ಸಾಲದು, ನಿಯತ್ತು ಇರಬೇಕು. ಅದು ಅವರಲ್ಲಿದೆ. ನಿಮಗೆ ಈ ನಿರ್ಧಾರ ಸಮಸ್ಯೆ ಆಗ್ತಿದೆಯಾ? ಹೇಳಿ. ಅದು ಹಾಗಲ್ಲ ಕರ್ಣ, ಇದು ಅಪ್ಪನ ಹಾಸ್ಪಿಟಲ್. ಕೆಲವೊಂದು ವಿಷಯಗಳು ಹೀಗೆ ಆಗಬೇಕು ಅಂತ ಅವ್ರು ಬಯಸ್ತಿದ್ರು. ಅದೇ ನನ್ನ ಯೋಚನೆ. ಅವ್ರು ನನಗೂ ತಾತಾನೆ. ಆಸ್ಪತ್ರೆನ ಹೇಗೆ ನಡೆಸಬೇಕು ಅಂತ ಕನ್ಸ್ಕೊಂಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿತ್ಯ ಅವರು ಬೋರ್ಡ್ ಮೆಂಬರ್ ಆಗಿ ಆ ಪೊಸಿಷನ್ಗೆ ಸೂಟ್ ಆಗ್ತಾರೆ ಅಂತ ನಾನು ಹೇಳಿದ್ದು. ಸೊ ಅವ್ರ ಆಸ್ಪತ್ರೆನ ಚೆನ್ನಾಗಿ ನೋಡ್ಕೋತಾರೆ. ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ಸ್ ಕಣ್ಣ. ನಿತ್ಯ ಪರವಾಗಿ ನಿಂತು ಮಾತಾಡ್ತಿಲ್ಲ, ನನಗೆ ತುಂಬ ಖುಷಿ ಆಯಿತು ಕಣ. ಕರ್ಣ, ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಪರವಾಗಿ ಮಾತಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ ಆಗಿತ್ತು. ನೀವು ಯಾವತ್ತೂ ಯಾರನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಮನೆ ಒಳಗಾಗಲಿ ಹೊರಗಾಗಲಿ ಯಾವತ್ತೂ ನನ್ನ ಪರಾನ ನಿಂತಿದ್ದೀರ. ಯಾವುದೇ ಸಿಚುವೇಶನ್ ಬರಲಿ ಎಲ್ಲದನ್ನು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತೀರಾ. ಅದಕ್ಕೆ ನಿಮ್ಮ ಕಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾರಿಗೂ ನಮ್ಮಿಂದಾಗಿ ಅನ್ಯಾಯ ಆಗಬಾರ್ದಲ್ವಾ? ನಿಜ. ಇಷ್ಟು ವರ್ಷಗಳು ನನ್ನ ಬದುಕು ಬರೀ ನಾನು, ಶಾಂತಿ, ನಿಧಿ ಅಷ್ಟೇ ಆಗಿತ್ತು. ಏನೇ ಸಮಸ್ಯೆ ಬಂದರೂ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇದ್ದಿದ್ದು ನಾನೊಬ್ಳೆ. ನನ್ನ ಕುಟುಂಬದ ವಿರುದ್ಧ ಯಾರೂ ಧ್ವನಿ ಎತ್ತೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇ ಇಲ್ಲ. ನನಗೋಸ್ಕರ ಯಾರೋ ಒಬ್ರು, ಅಂದರೆ ನೀವು ಮಾತಾಡಿದ್ದು ನಂಗೆ ತುಂಬ ಸಂತೋಷ ಆಯಿತು. ನಿಮ್ಮ ವಿರುದ್ಧ ಯಾರಿಗೂ ಮಾತಾಡೋಕ್ಕಾಗುತ್ತೆ ಬಿಡಿ. ನಿಮ್ಮ ರೆಬಲ್ ನೇಚರ್ ನೋಡಿದ್ದೀನಿ ನಾನು. ಯಾರಿಗೂ ಅಷ್ಟು ಧೈರ್ಯ ಬರಲ್ಲ. ನನ್ನನ್ನು ನಿಮ್ಮ ಫ್ಯಾಮಿಲಿಯಾಗಿ ಕನ್ಸಿಡರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟೇ ರೆಬಲ್ ನೇಚರ್ ಇರ್ಬೋದು, ಆದರೆ ಇತ್ತೀಚೆಗೆ ಎಲ್ಲ ಕಡೆಯಿಂದ ಬರೀ ತಿರಸ್ಕಾರನೇ ನೋಡ್ಕೊಂಡು ಬಂದಿದ್ದೀನಿ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ನಮ್ಮ ಜೊತೆಗೆ ನಿಂತ್ರೂ ಅದು ತುಂಬ ದೊಡ್ಡ ಸಮಾಧಾನನೇ ಕೊಡುತ್ತೆ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ತುಂಬ ಲೇಟ್ ಆಗಿದೆ, ನೀವು ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಗುಡ್ ನೈಟ್.
ಪಾಪ ಕರ್ಣ ಹಸ್ಕೊಂಡು ಮಲ್ಗೋ ಹಾಗಾಯ್ತು. ಸಂಜೆನೂ ಏನೂ ತಿಂದಿಲ್ಲ. ತಿನ್ನೋ ಅನ್ನದ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತಾನೋ ಏನೋ. ಇಬ್ಬರಿಗೂ ಇಷ್ಟ ಆಗೋ ಥರ ಬೇಗ ಅಡುಗೆ ಮಾಡಿಬಿಡ್ತೀನಿ. ಇವರಿಲ್ಲಿಂದ ಎದ್ದು ಬರದೇ ಇದ್ರೆ ಸಾಕು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೀಯಾ? ಕರ್ಣನಿಗೆ ಅಡಿಗೆ ಮಾಡೋಕೆ ಬಂದಿದ್ಯಾ? ಗಂಡನ ಕಣ್ ತಪ್ಪಿಸಿ ಅವನಿಗೆ ಊಟ ಹಾಕಬಾರ್ದು ಅಂತ ಹೇಳಿದ್ದೆ ಅಲ್ವಾ ನನಗೆ? ಗಂಡನ ಮಾತು ಅಂದರೆ ಅಷ್ಟು ಸಾದರ ಆಗೋಗಿದೆ ನಿನಗೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ. ಸ್ಟವ್ ಹಚ್ಚು. ಬೇಡ ರೀ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಬೇಡ ಅಂದರೆ ಹೇಗೆ? ನನ್ನ ಕೈಯಾರೆ ಹಿಂಸೆ ಕೊಡೋಕೆ ಇಷ್ಟ ಇಲ್ಲ. ನೀನೇ ನಿನ್ನ ಕೈಯಾರೆ ಬರೆ ಹಾಕೋ. ಆದರೆ ಒಂದೇ ಒಂದು ಉಸಿರು ಹೊರಗೆ ಬರಬಾರದು. ಬಾಯಿ ಮುಚ್ಚಿಕೊಂಡು ನೋವು ತಿನ್ನಬೇಕು.